Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ಯಾರೆಲ್ಲ ಡಿಸೆಂಬರ್ 13 2025 ನವೋದಯ ಎಕ್ಸಾಮ್ ಯಾರೆಲ್ಲ ಬರ್ದು ಬಂದಿರಲ್ಲಪ್ಪ ಅವರಿಗೋಸ್ಕರ ಅಂತಾನೆ ಮಾಡ್ತಿರೋ ಒಂದು ಸ್ಪೆಷಲ್ ವಿಡಿಯೋ ಇದು. ಯಾರೆಲ್ಲ ಎಕ್ಸಾಮ್ ಬರ್ದಿರಿ ಅವ್ರಿಗೆಲ್ಲರಿಗೂ ರಿಸಲ್ಟಿಗೆ, ಅವರ ಫಲಿತಾಂಶಕ್ಕೆ, ಅವರ ಸೆಲೆಕ್ಷನ್ ಲಿಸ್ಟಿಗೆ ಒಳ್ಳೇದಾಗ್ಲಿ, ಅವ್ರ ಸೆಲೆಕ್ಷನ್ ಆಗ್ಲಿ ಅಂತ ಬಯಸ್ತಾ ಈ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಏನ್ ಇವತ್ತು ನಾನು ಹೇಳ್ತಿದ್ದೀನಿ ಉದ್ದೇಶ ಒಂದೇ. ನಾನು ಈ ವಿಡಿಯೋ ಮಾಡ್ತಿರ್ಲಿಲ್ಲ, ಬೇರೆ ಭಯಂಕರ ಪೇರೆಂಟ್ಸ್ಗಳು ಫೋನ್ ಮಾಡಿಬಿಟ್ಟು ಸರ್ ನನ್ನ ಮಗಂದು ಇಷ್ಟು ಬಂದಿದೆ, ಸೆಲೆಕ್ಷನ್ ಆಗ್ಬೋದಾ, ಕೆಟಗರಿ ಇದು, ಕೆಟಗರಿ ಅದು, ಅರ್ಬನ್ನು, ರೂರಲ್ಲು, ಮಿನಿಮಮ್ ಎಷ್ಟಿರ್ಬೇಕು ಸರ್, ಇದೊಂದು ದೊಡ್ಡ ಕನ್ಫ್ಯೂಷನ್. ದಿನಾ ಹೇಳಿ ಹೇಳಿ ಸಾಕಾಗಿ ಎಕ್ಸಾಮ್ ಆಗಿ 2-3 ದಿನ ಆಯ್ತು. ಬರೀ ಇವೆ ನಮ್ಮ ಸ್ಟೂಡೆಂಟ್ಸ್ ಜೊತೆ ಮಾತಾಡೋಣ ಅಂದ್ರೂ ಟೈಮ್ ಸಿಗ್ತಿಲ್ಲ ನನಗೆ, ಅಷ್ಟು ಬ್ಯುಸಿ ಆಗ್ತಿದೆ. ಹಾಗಾಗಿ ಅವ್ರಿಗೋಸ್ಕರ ಅಂತಾನೆ, ಅವ್ರ ಮನಸ್ಸಿನ ಸಮಾಧಾನಕ್ಕೋಸ್ಕರ ಅಂತಾನೆ ಈ ವಿಡಿಯೋನ ಮಾಡ್ತಿರೋದು. ನೋಡಿ, ಇಷ್ಟು ಕಡಿಮೆ ಅಂಕ ಪಡೆದ್ರು ಪಾಸ್ ಆಗ್ಬಹುದು ಅನ್ನೋದಾದ್ರೆ ಹೌದು, ಪಾಸ್ ಆಗ್ಬಹುದು. ಯಾರ್ಯಾರು, ಯಾವಾಗ, ಯಾವ ಡಿಸ್ಟ್ರಿಕ್ಟ್ನವರು, ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಿದ್ದೀನಿ. ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ. ಜೊತೆಗೆ ಈಗ ನೆಕ್ಸ್ಟ್ ನಾನು ಎಕ್ಸಾಮ್ ಅಂತಿದ್ದೀನಿ, ಯಾವುದು ರಿಸಲ್ಟ್ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಪಕ್ಕ ಮಾಹಿತಿ ಕೊಡ್ತೀನಿ. ಜೊತೆಗೆ ಇನ್ನು ಬರೀ ನವೋದಯ ಮತ್ತೆ ಸೈನಿಕ್ ಎರಡೇನಾ ಸರ್ 5ನೇ ತರಗತಿ ಮಕ್ಕಳಿಗೆ? ಇದನ್ನ ಬಿಟ್ಟು ಬೇರೆ ಬೇರೆ ಎಕ್ಸಾಮ್ಸ್ಗಳು ಇಲ್ವಾ, ಬೇರೆ ಬೇರೆ ಆಫರ್ಸ್ಗಳಿಲ್ವಾ? ಖಂಡಿತ ಬಹಳ ಆಪರ್ಚುನಿಟಿಗಳಿದಾವೆ. ಅವೆಲ್ಲದ್ರ ಬಗ್ಗೆ ನಾನು ಮಾಹಿತಿ ನಿಮಗೆ ಕೊಡ್ತೀನಿ. ಹಾಗಾದ್ರೆ ಬರ್ರಿ, ಫಸ್ಟ್ ಏನ್ ಸರ್ ಕಾನ್ಸೆಪ್ಟು ಅಂದ್ರೆ, ನೀವು ನೋಡಿ ಈ ವರ್ಷದ ಪೇಪರ್ ನನ್ನ ಪ್ರಕಾರ ಈ ವರ್ಷ ಯಾರೆಲ್ಲ ಎಕ್ಸಾಮ್ ಬರ್ದಿರಿ ಪೇಪರ್ನು ಸಖತ್ ಈಜಿ ಸರ್, ಭಯಂಕರ ಸರ್. ಎಕ್ಸಾಮ್ ಬರ್ದ ಹೊರಗೆ ಬಂತ ಸರ್ ಫುಲ್ ಖುಷಿ. ಅಯ್ಯೋ ಸಾರ್ ಭಯಂಕರ ಈಜಿ ಇತ್ತು ಸರ್, ಎಲ್ಲ ಮಾಡಿದೀನಿ ಸರ್, ಒಂದೇ ಬಿಟ್ಟಿದ್ದೀನಿ ಸರ್. ಮನೇಲಿ ಅಪ್ಪ ಅಮ್ಮ ನಾನು ಒಂದೇ ಬಿಟ್ಟಿರೋದು, 2 ಬಿಟ್ಟಿರೋದು, 3 ಬಿಟ್ಟಿರೋದು ಅಂದಿದ್ರು. ಬೇಕಾರೆ ಎಕ್ಸಾಮ್ ಆಗಿ ಹೊರಗೆ ಬಂದಾಗ ಈ ಡೈಲಾಗ್ ಹೊಡೆದಿರ್ತಾವ, 100% ಇದೇ ಡೈಲಾಗು. ಹೊರಗೆ ಬಂದ್ಮೇಲೆ ಆಮೇಲೆ ಮನೆಗೆ ಹೋಗೋ ಅಷ್ಟರಲ್ಲಿ ಕೀ ಆನ್ಸರ್ ಬಂದಿರ್ತಾವ, ಹೌದಲ್ಲ? ಕೀ ಆನ್ಸರ್ ಚೆಕ್ ಮಾಡಿದಾಗ 1 ಹೋಯ್ತು, 2 ಹೋಯ್ತು, 3 ಹೋಯ್ತು, 4 ಹೋಯ್ತು ಅಂತ ಒಂದೊಂದೇ ಚೆಕ್ ಮಾಡಿದಾಗ ಹೋದಾಗ ಅವಾಗ ಎದೆಯಲ್ಲಿ ಡಗ ಸ್ಟಾರ್ಟ್ ಆಗ್ತಿರತ್ತೆ. ನಿಜ ಹೇಳ್ತೀನಿ, ಈ ವರ್ಷದ ಪೇಪರ್ನಲ್ಲಿ ಮ್ಯಾಥ್ಸ್ ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಮಾತ್ರ ಈಸಿ ಇದಾವೆ, ಎಲ್ಲಾ ಪ್ರಶ್ನೆಗಳು ಈಸಿ ಇಲ್ಲ. ಸಿಂಪಲ್ ಆಗಿ ಕೊಟ್ಟಿದ್ದಾನೆ, ಅಷ್ಟು ಬಿಟ್ರೆ ಕಾನ್ಸೆಪ್ಟ್ ಈಸ್ ಸೂಪರ್ ಆಗಿದೆ. ಆದ್ರೆ ಕೊಡೋ ಮೆಥಡ್ಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಮಾತ್ರ ಈಸಿ ಇದಾವೆ. ಆ ಟಫೆಸ್ಟ್ ಕ್ವಶನ್ಗಳು, ಕನ್ಫ್ಯೂಸಿಂಗ್ ಕ್ವಶನ್ಗಳನ್ನ ಯಾರೂ ಅಟೆಂಡ್ ಮಾಡಿಲ್ಲ ಮಕ್ಕಳು. ಅಂತ ಕ್ವಶನ್ಗಳನ್ನ ಅಟೆಂಡ್ ಮಾಡಕ್ ಭಯ ಪಡ್ತವೆ. ಅವ್ರಿಗೆ ಗೊತ್ತು, ಯಾರಿಗೆ ಪೇಪರ್ ತೆಗಿತಿರಲ್ಲ ಕಮಿಟಿಯವರಿಗೆ ಗೊತ್ತಿರುತ್ತೆ, ಈ ಮಕ್ಕಳುಗಳು ಇಂಥ ಕ್ವಶನ್ನ ಕನ್ಫ್ಯೂಸ್ ಮಾಡ್ಕೊಂತವೆ. ಮಾಡಿದಾರಲ್ವಾ ಸರ್, ಭಯಂಕರ ಬಹಳ ಈಸಿ ಇತ್ತು ಅಂತಿದ್ದಾರೆ ಪೇಪರ್ನ. ಮತ್ತೆ ಯಾರು ಔಟ್ ಆಫ್ ಔಟ್ ಮಾಡಿದ್ರಿ ಹೇಳ್ರಿ ನೋಡೋಣ. 100ಕ್ಕೆ 100 ತೆಗ್ದಿದ್ದೀರಾ? ಆಗಿದೆಯಾ? ಇಲ್ಲ. ಇದುವರೆಗೂ ನನಗೆ ಭಯಂಕರ ಫೋನ್ ಬರಕತ್ತವ, ಅದ್ರಲ್ಲಿ ಒಬ್ರು ನನಗೆ ಸರ್ ನನ್ನ 100ಕ್ಕೆ 100 ಅಂತ ಇದುವರೆಗೂ ಹೇಳಿಲ್ಲಪ್ಪ. ಯಾರ್ಯಾರು ಇದ್ರೆ ಫೋನ್ ಮಾಡಿ, ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ರಿಯಲಿ ಪ್ರೌಡ್ ಆಫ್ ಯು. ಬಹಳ ಖುಷಿ ಪಡ್ತೀನಿ. ಭಯಂಕರ ಬಹಳ ಈಸಿ ಇತ್ತು ಅಂತಾರೆ, 100ಕ್ಕೆ 100 ಯಾರು ತೆಗ್ದಾರಪ್ಪ? ಮತ್ತೆ ಪ್ಯಾಸೇಜ್ ಕನ್ಫ್ಯೂಸಿಂಗ್ ಪ್ಯಾಸೇಜ್ ಇದಾವೆ. ಪ್ಯಾಸೇಜ್ ಮಕ್ಕಳಿಗೆ ಅರ್ಥ ಆಗಲ್ಲ, ದೊಡ್ಡವರಿಗೆ ಅರ್ಥ ಆಗೋ ತರ ಇದಾವೆ, ಹೌದೋ ಇಲ್ಲ? ದೊಡ್ಡವರಿಗೆ ಕನ್ಫ್ಯೂಸ್ ಆಗ್ತಾವ ಅಂತ ಪ್ಯಾಸೇಜ್ಗಳಿದಾವೆ. ಮೆಂಟಲ್ ಎಬಿಲಿಟಿ 1-2 ಅಂತೂ ಭಯಂಕರ ಕನ್ಫ್ಯೂಸ್ ಇದಾವೆ. ಅದು ಮಕ್ಕಳು ಹಾಕಿರೋ ಸರಿನಾ, ನಾವು ಹಾಕಿರೋ ಸರಿನಾ, ನಮ್ಗೆ ಗೊತ್ತಾಗ್ತಿಲ್ಲವು. ಅಂತ ಕನ್ಫ್ಯೂಸಿಂಗ್ ಪ್ರಾಬ್ಲಮ್ಸ್ಗಳಿರ್ತವೆ. ಯಾವುದೂ ಕೂಡ ನವೋದಯ ಪೇಪರು ಅಷ್ಟು ಈಸಿ ಇಲ್ಲ ನನಗೆ ಅನಿಸ್ದಂಗೆ. ಎಲ್ಲರೂ ಅಂತಿರ್ಬೋದು ಬಹಳ ಈಸಿ ಅಂತ, ಅದು ನನ್ನ ಪ್ರಕಾರ ಶುದ್ಧ ಸುಳ್ಳು. ಈಸಿ ಇಲ್ಲ ಪೇಪರು. ನೋಡಕ್ ಮಾತ್ರ ಮೇಲ್ನೋಟಕ್ಕೆ ಈಸಿ ಕಾಣ್ತಿರ್ಬೋದು, ಆ ಪೇಪರ್ನ ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಆ ಮಕ್ಕಳಿಗೆ ಕರೆಕ್ಟ್ ಪೇಪರ್ ಮಾಡಿದಾರೆ ಅವರು. ನೋಡ್ರಿ, ಬೇಕಾರೆ ಯಾರು ಕೂಡ 100ಕ್ಕೆ 100 ಮಾಡಕ್ ಆಗಿಲ್ಲ ಅದನ್ನ. ಅಷ್ಟು ಈಸಿನೂ ಇಲ್ಲ ಪೇಪರು. ನೋಡಿ ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಆ ಕ್ವಶನ್ಸ್ ಅಂದ್ರೆ, ಸಿಂಪಲ್ ಆಗಿದಾವ್ ನೋಡಕ್ಕೆ, ಆನ್ಸರ್ ಪಕ್ಕ ಉಲ್ಟಾ ಹೊಡಿತಾವು 100%. ಅದಕ್ಕೆ ಮಾರ್ಕ್ಸ್ ಹೋಗಿರೋದು ಮತ್ತೆ, ಹೌದಾ ಇಲ್ಲ? ಎಸ್ ಸರ್. ಹಾಗಾದ್ರೆ ಬರ್ರಿ, ಈ ವರ್ಷದ ಪೇಪರ್ನ ಅನಾಲಿಸಿಸ್ ಮಾಡಿದ ಪ್ರಕಾರ, ನನ್ನ ಪ್ರಕಾರ ನೋಡಿ 80ಕ್ಕೆ ಓಕೆ ಒಂದು ಗ್ರೂಪ್, 72 80ಕ್ಕೆ ಇನ್ನೊಂದು ಗ್ರೂಪ್, 75 80ಕ್ಕೆ. ಇಲ್ಲಿ ನಾನು 3 ಗ್ರೂಪ್ ಮಾಡ್ತೀನಿ ಪುಟ, 3 ಗ್ರೂಪ್ ಮಾಡ್ತೀನಿ.
ಇದರಲ್ಲಿ ನಿಮಗೆ ನೋಡಿ ಪುಟ, ಫಸ್ಟ್ ಈ 70 ಮೇಲಿದೆಯಲ್ಲ, ಇದು SC ST OBC ರೂರಲ್, ಇವರಿಗೆ ಚಾನ್ಸ್ ಇರುತ್ತೆ ಪುಟ. ಯಾಕಂದ್ರೆ 70 ಕ್ವಶನ್ ಅಂದ್ರೆ ನಿಮ್ದು ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತೆ ಗೊತ್ತಾ? 87 ಬರುತ್ತೆ. ಯಾಕಂದ್ರೆ 8 ಕ್ವಶನ್ಗೆ 10 ಮಾರ್ಕ್ಸ್ ಹೋಗ್ಬಿಡುತ್ತೆ. 2 ಕ್ವಶನ್ ಅಂದ್ರೆ ಇನ್ನೂ 2.5 ಹೋಗುತ್ತೆ. 87 ಮೇಲಿದ್ದೀರಾ ಅಂದ್ರೆ ನಿಮಗೆ SC ST ರೂರಲ್ OBC ಇವರಿಗೆಲ್ಲ ಚಾನ್ಸಸ್ ಇದೆ ಪುಟ. OBC ಇವರಿಗೆ ಚಾನ್ಸ್ ಇದೆ ಇದರಲ್ಲಿ. ಇನ್ನು ಜನರಲ್ ಅವರಿಗಿಲ್ವಾ? ಖಂಡಿತ ಇದೆ. ರೇರ್ ಕೇಸಸ್ ಅಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ, ಫಾರ್ ಎಕ್ಸಾಂಪಲ್ ಈ ತುಮಕೂರು, ಮೈಸೂರು, ಚಿಕ್ಕಮಗಳೂರು ಇಂಥ ಜಿಲ್ಲೆಗಳಲ್ಲಿ ತುಂಬಾ ಕಡಿಮೆ ಮಾರ್ಕ್ಸಿಗೆ ನಿಲ್ಲೋ ಚಾನ್ಸಸ್ ಇರುತ್ತೆ, ಅವರಿಗೆ ಇಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ ಪುಟ. ಬಾಯ್ಸ್ ಅಂಡ್ ಗರ್ಲ್ಸ್ ಬೋತ್ ಇಬ್ರಿಗೂ ಕೂಡ ಚಾನ್ಸ್ ಇದೆ. 85, 86, 87 ಈ ತರ ಅವ್ರಿಗೆ ಸೀಟ್ ಸಿಕ್ಕಿದೆ ಪುಟ. ಹಾಗಾಗಿ ಭಯ ಬೇಡ, 100% ಭಯ ಬೇಡ. ರಿಸಲ್ಟ್ ಬರೋವರೆಗೂ ನೆಮ್ಮದಿಯಿಂದ ಇರಿ, ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ 77 ಮೇಲಿದ್ರೆ ಸರ್ 72 ಅಂದ್ರೆ 90 ಮಾರ್ಕ್ಸ್ ಬರುತ್ತೆ ನಿಮ್ದು. 90 ಮಾರ್ಕ್ಸ್ ಬಂತು ಅಂದ್ರೆ ಈ SC ST OBC ಯಾರ್ಯಾರು ಇದ್ರೆ ಡೌಟೇ ಬೇಡ, 100% SC ST OBC ಇದ್ರೆ 100% ಅವ್ರಿಗೆ ಸೆಲೆಕ್ಷನ್ ಆಗುತ್ತೆ. 72 ಮೇಲಿದ್ರೆ SC ST OBC ರೂರಲ್ ಏನಾರು ಇದ್ರೆ ಇವ್ರಿಗೆ ಮಾತ್ರ 100% ಚಾನ್ಸ್ ಇದೆ. ಬಟ್ ಇಲ್ಲಿ ಸರ್ ನಮಗೆ 72 ಮೇಲಿದೀವಿ, ನಾವು 72ಗಿಂತ 75 ಒಳಗಿದೀವಿ, ಅಥವಾ ನಂದು 72ನೇ ಬಂದಿದೆ ಅನ್ಕೊಳ್ರಿ, ನಿಮಗೆ 100% ಚಾನ್ಸ್ ಇದೆ. ಆದ್ರೆ ಅರ್ಬನ್ ಸ್ಟೂಡೆಂಟ್ಗೆ ಇಲ್ಲಿ ನನಗೆ ಡೌಟ್ ಇರುತ್ತೆ ಪುಟ. 90 ಮಾರ್ಕ್ಸ್ ತಗೊಂಡಾಗ ಅರ್ಬನ್ ಬಿಟ್ಟು ಬೇರೆ ಎಲ್ಲರಿಗೂ ಚಾನ್ಸ್ ಇದೆ. ನಿಮಗೆ ಅರ್ಬನ್ ಬಿಟ್ಟು ಬೇರೆ ಎಲ್ಲರಿಗೂ ಈ ಚಾನ್ಸ್ ಇದೆ ಪುಟ. 72, 73, 74, 75 ಅಂತ ಬಂದಾಗ ಇಲ್ಲಿ ಈ SC ST OBC ರೂರಲ್ ಅರ್ಬನ್ ಎಲ್ಲ ಯಾವುದೇ ಕೆಟಗರಿ ಆಗಿರ್ಲಿ ಎಲ್ರಿಗೂ ಕೂಡ ಚಾನ್ಸ್ ಇದೆ. ಎಲ್ಲರಿಗೂ ಆಲ್ ಸ್ಟೂಡೆಂಟ್ಸ್ ಅಂತ ಬರ್ದ್ಬಿಡ್ತೀನಿ. ಎಲ್ಲ ಸ್ಟೂಡೆಂಟ್ಸ್ಗೂ 75 ಮೇಲೆ ಯಾರು ಮಾಡಿದಿರಿ 100% ಚಾನ್ಸ್ ಇರುತ್ತೆ, ಭಯ ಬೇಡ. ಗೊತ್ತಾಗ್ತಿದೆಯಲ್ವಾ ಸರ್? ಹಂಗಾರೆ ನಂದು 11 ತಪ್ಪಾಗಿದೆ, 12 ತಪ್ಪಾಗಿದೆ, ಸಿಗಲ್ಲ ಅಂತ ಹೇಳ್ತಿಲ್ಲ ಪುಟ. ಅಕಸ್ಮಾತ್ ಅವರಿಗೆ ಹೆಣ್ಣು ಮಕ್ಕಳು ಯಾರ್ಯಾರ ಇದ್ರೆ 11, 12 ತಪ್ಪಾಗಿದೆ ಸರ್, ನಂದು 60, 70, 69, 68 ಬಂದಿದೆ, ನಿಮ್ದು ಖಂಡಿತ ಸಿಗೋ ಚಾನ್ಸ್ ಇರುತ್ತೆ. ಅವರಿಗೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಲೇಡೀಸ್ ಇವರಿಗೆ ತುಂಬಾ ಚಾನ್ಸ್ ಇರುತ್ತೆ ಪುಟ, ಹೆಣ್ಣು ಮಕ್ಕಳಿಗೆ. ಗೊತ್ತಾಗ್ತಿದೆಯಲ್ವಾ? ಹೆಣ್ಣು ಮಕ್ಕಳಿಗೆ ತುಂಬಾ ಚಾನ್ಸ್ ಇರುತ್ತೆ. ಓಕೆ ಡನ್. ಈಗ ಇಷ್ಟು ನೆನ್ಪಿಟ್ಕೊಳ್ಳಿ ಪುಟ. 70 ಮೇಲೆ ನೀವು ಯಾರ್ಯಾರು ಇದ್ರೆ 80ಕ್ಕೆ 70 ಕ್ವಶನ್ ಸರಿ ಮಾಡಿದ್ವಿ ಸರ್ ಅಂದ್ರೆ ಖಂಡಿತ ನೀವು ಹೋಪ್ ಇಟ್ಕೋಬಹುದು ಪುಟ. ಎಷ್ಟೋ ಸಲ ಸೆಲೆಕ್ಷನ್ ಆಗಿದ್ದಾರೆ, ಎಷ್ಟೋ ಸಲ ಆಗಿದೆ. ಎಲ್ಲಾ ಜಿಲ್ಲೆದು ಸೇರ್ಸಿ ಹೇಳ್ತಿದ್ದೀನಿ ಪುಟ. ಆ ಜಿಲ್ಲೆ ಈ ಜಿಲ್ಲೆ ಅಂತ ತಲೆ ಕೆಡ್ಸ್ಕೋಬೇಡಿ. 100 ಕಡೆ ಫೋನ್ ಮಾಡಿ ಕೇಳಿದ್ರು ಏನೂ ಸಿಗಲ್ಲ ನಿಮಗೆ. ಪೇರೆಂಟ್ಸ್ಗಳು ಏನ್ ಮಾಡ್ತಾರೆ ಗೊತ್ತಾ? ಆ ಕೋಚಿಂಗ್ ಸೆಂಟ್ರಿಗೆ ಫೋನ್ ಮಾಡು, ಈ ಕೋಚಿಂಗ್ ಸೆಂಟ್ರಿಗೆ ಫೋನ್ ಮಾಡು, ಆ ಸರ್ರಿಗೆ ಫೋನ್ ಮಾಡು. ಯಾವ ಸರ್ರಿಗೂ ಮಾಡಬೇಡ್ರಿ. ನೀವು ಆರಾಮಾಗಿ ನೆಮ್ಮದಿಯಾಗಿರಿ. ಬರ್ದಿದ್ದನ್ನ ಚೇಂಜ್ ಮಾಡಕ್ಕಾಗಲ್ಲ, ಬರೋ ರಿಸಲ್ಟ್ನು ನಿಲ್ಸಕ್ಕಾಗಲ್ಲ, ಹೌದಲ್ವಾ? ಹಾಗಾದ್ಮೇಲೆ ಮುಂದೆ ಯಾವ ಎಕ್ಸಾಮ್ಸ್ ಬರ್ತವೆ ಅವುಗಳನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅದರ ಕಡೆ ಗಮನ ಕೊಡಿ. ಈಗ ನಿಮ್ಮ ಮಗುನ ಸಿಗೋ ಚಾನ್ಸಸ್ ಎಬಿಲಿಟಿ ಹೆಂಗಿರುತ್ತೆ ಅನ್ನೋದನ್ನ ನಾವು ಹೇಗೆ ಹೇಳ್ತಿದೀವಪ್ಪ ಅಂದ್ರೆ, ನಾವೇನ್ ಜ್ಯೋತಿಷರಲ್ಲ. ಈಗ 2-3 ವರ್ಷ 4 ವರ್ಷ 5 ವರ್ಷದ ಹಿಂದೆಯಿಂದ ನೋಡ್ಕೊಂಡ್ ಬಂದಿರ್ತೀವಿ, ಯಾವ ರೀತಿ ಎಷ್ಟೆಷ್ಟು ಮಾರ್ಕ್ಸಿಗೆ ನಿಲ್ತಾ ಬರ್ತಿದೆ ಅಂತ ಗೊತ್ತಾಗ್ತಿದೆಯಲ್ವಾ? ಹಾಗಾಗಿ ಆ ಒಂದು ಆಧಾರದ ಮೇಲೆ ಹೇಳ್ತಿದೀವಿ ಅಷ್ಟೇ. ನಾವಾಗ್ಲಿ ಇನ್ನೊಬ್ರಾಗ್ಲಿ ಎಲ್ಲಾ ಸರ್ಗಳು ಇದೇ ತರ ಹೇಳ್ತಿರ್ತಾರೆ, ಅವರ ಅನುಭವದ ಆಧಾರದ ಮೇಲೆ ಹೇಳ್ತಾರೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಯಾರು ಈಗ ನೀವು ಫೋನ್ ಮಾಡಿದ ತಕ್ಷಣ ಸಿಗತ್ತೆ ಅಂದ್ರ ತಕ್ಷಣ ನಿಮ್ಗೆ ಬಹಳ ಖುಷಿ ಆಗತ್ತೆ, ಸಿಕ್ಕಾಪಟ್ಟೆ ಖುಷಿ. ಅದೇ ಸಿಗಲ್ಲ ಅಂದ್ಬಿಟ್ರೆ ಬೇಜಾರಾಗ್ಬಿಡತ್ತೆ. ದಯವಿಟ್ಟು ಯಾವುದು ಕೂಡ ಶಾಶ್ವತ ಅಲ್ಲ. ನಿಮ್ ರಿಸಲ್ಟ್ ಬರೋವರೆಗೂ ಯಾವುದು ನಂಬೇಡಿ. ಕ್ಲಿಯರ್? ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನು ಅದನ್ನ ಹೇಳ್ತಿದ್ದೀನಿ. ಏನ್ ಹೇಳ್ತಿದ್ದೀನಿ? ಒಂದು ಹೋಪ್ ಇಟ್ಕೊಳ್ಳಿ ಪುಟ. ಖಂಡಿತ 70 ಮೇಲಿದ್ರೆ ಎಲ್ಲಾ ಸ್ಟೂಡೆಂಟ್ಸ್ಗೂ ಚಾನ್ಸ್ ಇದೆ. ಅಕಸ್ಮಾತ್ 75 ಮೇಲಿದ್ರೆ ಅಂದ್ರೆ ಆ ಪಟಾಕಿ ತಂದು ಇಟ್ಕೊಳ್ಳಿ. ಓಕೆ, ಪಟಾಕಿ ತಂದು ಇಟ್ಕೋಬಹುದು ನೀವು ಮನೆಯಲ್ಲಿ. 75 ಮೇಲೆ ಯಾರೆಲ್ಲ ಇದ್ರಿ ಪಟಾಕಿ ತಂದು ಇಟ್ಕೊಳ್ಳಿ, ಅವತ್ ನಾವು ಹಬ್ಬ ಮಾಡೋಣಂತೆ. 72ರಿಂದ 80 ಒಳಗೆ ಯಾರಿದ್ದೀರಿ, ನಿಜ ಹೇಳ್ತೀನಿ ಪುಟ, ಖಂಡಿತ ಚಾನ್ಸ್ ಇದೆ ಅವ್ರಿಗೆ, 100% ಚಾನ್ಸ್ ಇದೆ. ಇನ್ನು 70 ಇದೀರಿ ಅಂದ್ರು ಅವರಿಗೆ ನಿಮ್ ಹಣೆ ಬರ ಗಟ್ಟಿ ಇರಬೇಕು ಪುಟ. ನನ್ನ ಪ್ರಕಾರ ಆ ಜಿಲ್ಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಮಾಡಿರ್ತಾರೋ ಅದರಲ್ಲಿ ಅವರೆಲ್ಲರೂ ತಪ್ಪು ಮಾಡಿದ್ರೆ ನಿಮಗೆ ಚಾನ್ಸಸ್ ತುಂಬಾ ಸಿಗೋ ಚಾನ್ಸಸ್ ಇರುತ್ತೆ. ನೀವು ನವೋದಯ ಶಾಲೆಯ ಅನ್ನ ತಿನ್ನೋ ಋಣ, ಆ ಶಾಲೆಯಲ್ಲಿ ಓದೋ ಅಂತ ಒಂದು ಋಣ, ಆ ಶಾಲೆಯ ಎಜುಕೇಶನ್ ನ ಪಡ್ಕೊಳೋ ಅಂತ ಒಂದು ಋಣ ನಿಮ್ಮಲ್ಲಿದ್ರೆ, ನಿಮ್ಮ ಹಣೆ ಬರದಲ್ಲಿದ್ರೆ ಖಂಡಿತ ಸಿಕ್ಕೇ ಸಿಗತ್ತದು. ಅದಕ್ಕೋಸ್ಕರ 70 ಮತ್ತು 70 ಒಳಗಿರುವಂತ ವಿದ್ಯಾರ್ಥಿಗಳು
ಏನಿಲ್ಲ, ಇನ್ನೇನಿಲ್ಲ, ದೇವ್ರಿಗೆ ಬೇಡ್ಕೋಬೇಕು, ದೇವ್ರೆ ನನ್ನ ಕೆಲಸ ಆಯ್ತು, ನೀವೇ ನನಗೆ ಕಾಪಾಡಬೇಕು, ನೀವು ನನ್ನ ಕೈ ಹಿಡಿಬೇಕು ಅಷ್ಟೇ. ಮುಂದೆ ಏನಿದೆ ಅದ್ರ ಕಡೆ ಗಮನ ಕೊಡಿ. ಮುಂದೆ ಬಹಳ ಎಕ್ಸಾಮ್ಸ್ ಇದಾವೆ. ಯಾವ್ಯಾವು? ಸೈನಿಕ್ ಹಾಕಿರೋ ಸೈನಿಕು, ಮುರಾರ್ಜಿ, ಪ್ರತಿಷ್ಠಿತ ಶಾಲೆಗಳು, ಅಳಕಿ ಶಾಲೆಗಳು, ಮತ್ತೆ ಏಕಲವ್ಯ ಶಾಲೆಗಳು, ಅಬ್ದುಲ್ ಕಲಾಂ ಶಾಲೆಗಳು, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರುವಂತ ಮುರಾರ್ಜಿ ಶಾಲೆಗಳು, ಇವೆಲ್ಲ ಶಾಲೆಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಪುಟ. ಯಾವ್ಯಾವ ಶಾಲೆಗಳಿಗೆ ಎಷ್ಟೆಷ್ಟು ಅವಕಾಶಗಳಿರ್ತವೆ, ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ, ಪ್ರತಿಯೊಂದನ್ನು ಹೇಳ್ತೀನಿ. ನಿಮ್ಮ ಪ್ರಯತ್ನ ಮಾತ್ರ ಯಾವ ಕಾರಣಕ್ಕೂ ನಿಲ್ಲಿಸ್ಬೇಡಿ. ಒಂದ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಯಾವುದೋ ಒಂದು ಎಕ್ಸಾಮಿನ 2 ಗಂಟೆ ಬರೆಯುವಂತ ಒಂದು OMR ಶೀಟು ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಒಂದು OMR ಶೀಟು ಒಂದು ಮಗುವಿನ ಭವಿಷ್ಯ ನಿರ್ಧಾರ ಮಾಡುತ್ತೆ ಅನ್ನೋದಾದ್ರೆ ಅದು ನನ್ನ ಪ್ರಕಾರ ಸುಳ್ಳು. ಇಂಥ ಸಾವಿರಾರು ಎಕ್ಸಾಮ್ಗಳನ್ನ ಮಕ್ಕಳು ಬರೀತಾರೆ, ಇಂಥ ಸಾವಿರಾರು ಅವಕಾಶಗಳು ಅವ್ರಿಗೆ ಸಿಗ್ತವೆ. ಇವತ್ತು SSLC PUC ಯಲ್ಲಿ ಫೇಲ್ ಆಗಿರೋ ಎಷ್ಟೋ ವಿದ್ಯಾರ್ಥಿಗಳು IAS KS ಆಫೀಸರು, ದೊಡ್ಡ ದೊಡ್ಡ ಲೆಕ್ಚರರ್ಗಳಾಗಿದ್ದಾರೆ. ನಿಮ್ ಕಣ್ಮುಂದೆನೇ ಇದಾರೆ ಅಂತವ್ರು, ಹೌದೇ ಇಲ್ಲ? ಹಾಗಂತ ಡಿಪ್ರೆಷನ್ಗೆ ಹೋಗುವಂತ ಯಾವುದೇ ಟೆನ್ಷನ್ ಬೇಡ ಪುಟ. ನಿಮ್ಮ ಪ್ರಯತ್ನ ನೀವು ಮಾಡಿದಿರಲ್ವಾ, ಓಕೆ. ಎಕ್ಸಾಮ್ ಬರಿಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿರ್ಬೋದು, ತಲೆ ಕೆಡಿಸ್ಕೋಬೇಡಿ, ಮುಗೀತು. ಬಟ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಈ ಮಿಸ್ಟೇಕ್ ಆಗೋದ್ ಬೇಡ ಪುಟ. ಅವಕಾಶಗಳು ಸಿಕ್ಕಲ್ಲ ಪುಟ, ಆಗ್ಲಾಗ್ಲ ಸಿಕ್ಕಿದ್ದನ್ನ ಮಿಸ್ ಮಾಡ್ಕೋಬೇಡಿ ಅನ್ನೋದೇ ನನ್ನ ಅಭಿಲಾಷ. ಯಾಕೆಂದ್ರೆ ಮತ್ತೆ ಮತ್ತೆ ಸಿಗಲ್ಲಲ್ಲ. ಒಂದು ಅವಕಾಶ ಕಳ್ಕೊಳೋದು ದೊಡ್ಡದಲ್ಲ, ಅದನ್ನ ಉಳಿಸ್ಕೊಳೋದು ಬಹಳ ಕಷ್ಟಪಡ್ಬೇಕು, ಹೌದಲ್ಲ? ಎಷ್ಟೇ ವರ್ಷ ಪೂರ್ತಿ ಓದಿರ್ತೀರ, ಕೊನೆಯ ಕ್ಷಣದಲ್ಲಿ ಮಿಸ್ ಮಾಡ್ಕೊಂತೀರಾ. ಎಷ್ಟೋ ವಿದ್ಯಾರ್ಥಿಗಳು ಮಾಡಿದ್ದೀರಾ, ನಿಜ ಹೇಳ್ತೀನಿ. ತುಂಬಾ ವಿದ್ಯಾರ್ಥಿಗಳು ಪಾಸ್ ಸೆಲೆಕ್ಷನ್ ಸರ್ ನನ್ನ 96, 97 ಸರ್, ನನ್ನ 98 ಸರ್ ಅಂತ ಫೋನ್ ಮಾಡ್ತಿದ್ದೀರಾ. ಇನ್ನು ಕೆಲವು ವಿದ್ಯಾರ್ಥಿಗಳು ಸರ್ ನಾನು ಮ್ಯಾಥ್ಸು ಮೆಂಟಲಿಬಿಟಿ ಚೆನ್ನಾಗಿ ಮಾಡಿದ್ವಿ, ಪ್ಯಾಸೇಜಲ್ಲಿ ಹೋಯ್ತು ಸರ್ ನಾನು ಪ್ಯಾಸೇಜು ಮೆಂಟಲಿಬಿಟಿ ಚೆನ್ನಾಗಿ ಮ್ಯಾಥ್ಸಲ್ಲಿ ಹೋಯ್ತು. ಈ ಥರ ಅಂದಾಗ ಬಹಳ ಬೇಜಾರಾಗುತ್ತೆ. ವರ್ಷ ಪೂರ್ತಿ ಪ್ರಯತ್ನ ಮಾಡಿರ್ತೀರಲ್ವಾ, ಖಂಡಿತ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮುಂದೆ ಬರುವ ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ. ಯಾಕಂದ್ರೆ ಇನ್ನು ನಮ್ಮ ಪ್ರಯತ್ನದ ಮೊದಲ ಎಕ್ಸಾಮ್ ಇದು, ಇನ್ನು ಭಯಂಕರ ಇದಾವ ಮುಂದೆ ಅಲ್ವಾ. ಟಾರ್ಗೆಟ್ ದೊಡ್ಡದಾಗಿ ಇಟ್ಕೊಳ್ಳಿ, ಗುರಿ ದೊಡ್ಡದಾಗಿರ್ಬೇಕು. ನವೋದಯ ಶಾಲೆಯಲ್ಲಿ ಓದ್ಬೇಕಂತ ಇತ್ತು, ಮಿಸ್ ಆಗಿದ್ಯಾ, ತಲೆ ಕೆಡಿಸ್ಕೊಳ್ಳಿ. ಸಿಕ್ಕಿದ್ಯಾ, ಓಕೆ ಡನ್, ನಾವು ಅನ್ಕೊಂಡಿದ್ ಸಿಕ್ಕಿದೆ. ಮಿಸ್ ಆಗಿದ್ಯಾ, ತಲೆ ಕೆಡಿಸ್ಕೊಬೇಡಿ. ಮತ್ತೆ ನಾನು ಬಂದೇ ಬರ್ತೀನಿ, ನೀನ್ ನವೋದಯದಲ್ಲಿ ಓದ್ಕೊಂಬ, ನಾನು ಈ ಕಡೆ ಹಾಸಿಗೆ ಓದ್ಕೊಂಡ್ ಬರ್ತೀನಿ, ಅಷ್ಟೇ ಟಾರ್ಗೆಟ್. ಅವರು ಓದ್ತಿರ್ತಾರೆ, ನೀವು 6ನೇ ತರಗತಿ, ಅವರು 6ನೇ ತರಗತಿ, ಬಟ್ ಬಿಡಾಕಿಲ್ಲ. ಬಟ್ ಇನ್ನು ಯಾರೆಲ್ಲ ಹೊಸ್ದಾಗಿ ಇನ್ನು ನಿಮ್ ಮಕ್ಕಳು ಯಾರ್ಯಾರು ಇದ್ರೆ ಅವ್ರಿಗೆ ಈಗ್ಲಿಂದಾನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. 3ನೇ ಕ್ಲಾಸಿಂದಾನೇ ಪ್ರಾಕ್ಟೀಸ್ ಆಗ್ಲಿ, 4ನೇ ಕ್ಲಾಸಿಂದಾನೇ ಆಗ್ಲಿ. ಬಿಹಾರ್ ಸೈಡ್ ಮಾಡ್ತಾರೆ ಗೊತ್ತಾ ನಿಮಗೆ? ಬಿಹಾರದಲ್ಲಿ 98, 99, 100ಗೆ 98.75 ಅಲ್ಲಿ ಕಟ್ ಆಫ್ ನಿಲ್ಲತ್ತ. ಅವ್ರದ್ದು ಕಟ್ ಆಫೇ ಅಷ್ಟು. 80 ಮಕ್ಕಳು ಅಲ್ಲಿಗೆ ಸ್ಟಾಪು. 97 ಇದ್ರೆ ಡೌಟು, 96 ಇದ್ರೆ ಇನ್ನೂ ಡೌಟು. ಅಷ್ಟು ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಅಲ್ಲಿ 1ನೇ ಕ್ಲಾಸಿಂದಾನೇ ಆ ಬೇಸಿಕ್ ಫೌಂಡೇಶನ್ ಆ ರೇಂಜಿಗೆ ಹಾಕ್ತಾರೆ. ಬಿಹಾರ್ ಸೈಡ್ ಎಜುಕೇಶನ್ ನೋಡ್ಬೇಕು ನೀವು, ಭಯಂಕರ ಇದೆ. ಯಾಕಂದ್ರೆ ಆ ನವೋದಯ ಕಾಂಪಿಟೇಷನ್ ಹೆವಿ ಇದೆ ಅಲ್ಲಿ. ಆ ರೇಂಜಿಗೆ ಪ್ರಿಪೇರ್ ಆಗ್ಬೇಕು. ನಿಮ್ಮ ಮಕ್ಕಳಿಗೆ ಪ್ರಿಪೇರ್ ಆಗ್ಲಿ, ಪ್ರಯತ್ನ ಮಾಡ್ಲಿ, ಈಗ್ಲಿಂದಾನೇ ಮಾಡ್ತಾ ಇರ್ರಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೂಡ ಬಾಯ್. ಯಾವುದೇ ರೀತಿಯ ಭಯ ಬೇಡ, ನಿಮ್ ಪ್ರಯತ್ನ ನೀವು ಮಾಡ್ತಾ ಇರ್ರಿ, ಸಕ್ಸಸ್ ಹುಡುಕೊಂಡ್ ಒಂದಿನ ಬಂದೇ ಬರುತ್ತೆ ಅಷ್ಟೇ. ಇಲ್ಲೊಂದು ವಿಶೇಷವಾದ ಮಾಹಿತಿ ಇದೆ. ಏನ್ ಸರ್ ಇದು ಅಂದ್ರೆ, ನಮ್ಮ ಆನ್ಲೈನ್ ತರಗತಿ ಬಗ್ಗೆ ಮಾಹಿತಿ ಇದು. ಏನಪ್ಪಾ ಅಂದ್ರೆ, ಯಾರೆಲ್ಲ ಕೋಚಿಂಗ್ ಸೆಂಟರ್ ಕಳ್ಸಕ್ಕಾಗಲ್ವೋ ಅಂತ ಮಕ್ಕಳಿಗೋಸ್ಕರ ಅಂತಾನೆ ಒಂದು ವಿಶೇಷವಾದ ಪ್ರೋಗ್ರಾಮ್ ಮಾಡಿದ್ದೆ ನಾನು ಈ ವರ್ಷ. ಏನ್ ಸರ್ ಅಂದ್ರೆ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ LKS ಅಕಾಡೆಮಿ ಅಂತ ನಿಮ್ದು ಇದು ನೋಡಿ, ಈ ತರದೊಂದು ಪ್ಲೇ ಸ್ಟೋರ್ ಅಲ್ಲಿ ಒಂದು ಆಪ್ ಸಿಗುತ್ತೆ. ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರೊಳಗೆ ನಾವು ಡೈಲಿ ಲೈವ್ ಕ್ಲಾಸ್ ಮಾಡ್ತಿದ್ವಿ. 1 ವರ್ಷದಕ್ಕೆ ಕೇವಲ 3,000 ರೂಪಾಯಿ. 1 ವರ್ಷಕ್ಕೆ ಎಷ್ಟು? ಕೇವಲ 3,000 ರೂಪಾಯಿಗೆ ಲೈವ್ ಕ್ಲಾಸ್ ವಿತ್ ರೆಕಾರ್ಡಿಂಗ್. 2 ಮಂಡೇ ಇಂದ ಸ್ಯಾಟರ್ಡೆ ಅಂದ್ರೆ ಸಂಡೇ ಒಂದು ದಿನ ಬಿಟ್ಟು ಎಲ್ಲಾ ದಿನಾನು ಲೈವ್ ಕ್ಲಾಸು, ಜೊತೆಗೆ ಮತ್ತೆ ರೆಕಾರ್ಡೆಡ್ ಕ್ಲಾಸಸ್ ನ ಪ್ರೊವೈಡ್ ಮಾಡ್ತಿದ್ವಿ. ಯಾರೆಲ್ಲ ಇದ್ರ ಉಪಯೋಗ ತುಂಬಾ ಜನ ಪಡ್ಕೊಂಡಿದ್ದಾರೆ, ಇನ್ನು ಯಾರೆಲ್ಲ ಇದ್ರ ಉಪಯೋಗ ಪಡ್ಕೋಬೇಕು ಈಗ, ಯಾಕಂದ್ರೆ ಮುಂದೆ ಮುರಾರ್ಜಿ ಎಕ್ಸಾಮ್ ಆಗ್ಲಿ, ಪ್ರತಿಷ್ಠಿತ ಎಕ್ಸಾಮ್ಸ್ ಆಗ್ಲಿ, ಸೈನಿಕ್ ಎಕ್ಸಾಮ್ ಆಗ್ಲಿ, ಅವುಗಳಿಗೆ ನಾವೇನ್ ಮಾಡ್ತಿದ್ವಪ್ಪ ಅಂದ್ರೆ ಕ್ಲಾಸಸ್ ನ ಕಂಟಿನ್ಯೂ ಮಾಡ್ತಿರೋದ್ರಿಂದ, ಇನ್ನು ಯಾರೆಲ್ಲ ನೀವು ಆನ್ಲೈನ್ ಕ್ಲಾಸಸ್ ಬಗ್ಗೆ ಜಾಯಿನ್ ಮಾಡ್ಕೋಬೇಕು ಸರ್, ನಾವು ಈಗ ಆಲ್ರೆಡಿ ಕಲ್ತಿದ್ದಾರೆ, ಅದ್ರ ಜೊತೆ ನಿಮಗೆ ಸ್ವಲ್ಪ ಸಪೋರ್ಟ್ ಬೇಕಾಗತ್ತೆ ಅಂದ್ರೆ ನನ್ನ ನಂಬರ್ ಇಲ್ಲಿ ಇದೆಯಾ? ಇಲ್ಲಿ ಓಕೆ ಸರ್, ಎಲ್ಲಿದೆ? 9741183187 ಈ ನಂಬರ್ಗೆ ನೀವೇನ್ ಮಾಡ್ರಿ, ಕರೆ ಮಾಡಿ. ಸ್ವಲ್ಪ ನಾನು ಬಿಸಿ ಇದ್ರೆ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ಬೇಕು, 1-2-3 ಸಲ ಫೋನ್ ಮಾಡಿರಿ, ಇಲ್ಲ ವಾಟ್ಸಾಪ್ ಅಲ್ಲಿ ಇಂಥ ಒಂದು ವಿಷಯಕ್ಕೋಸ್ಕರ ಅಂತ ಮೆಸೇಜ್ ಹಾಕ್ರಿ. ಖಂಡಿತ ನಾನು ಫ್ರೀ ಇದ್ದಾಗ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ, ಆಯ್ತಾ? ಓಕೆ, ಬಾಯ್.